ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾರ್ಮಲ್ ಆಗಿ ಭಾನುವಾರ ಪೂಜೆ ಅಥವಾ ವಾರನ ಮಾಡೋದಕ್ಕೆ ಹೋಗಲ್ಲ. ಸೋಮವಾರ, ಗುರುವಾರ, ಶುಕ್ರವಾರ ಹಾಗೆಯೇ ಶನಿವಾರ ಈ 4 ದಿನಗಳಲ್ಲಿ ಪೂಜೆ ಮತ್ತು ವಾರನ ಮಾಡ್ತೀವಿ. ಮನೇನೂ ಅಷ್ಟೇ ಅವತ್ತಿನ ದಿನ ಉರಿಸ್ತೀವಿ. ಏನಾದರೂ ಈಗ ಮಂಗಳವಾರ ಅಥವಾ ಬುಧವಾರ, ಭಾನುವಾರದ ದಿನ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅಥವಾ ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಚೌತಿ ಇದ್ದರೆ ಅವತ್ತಿನ ದಿನವೂ ಕೂಡ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡಿ ಪೂಜೆನ ಮಾಡ್ಕೊಳ್ತೀವಿ. ಆದರೆ ಇವತ್ತು ನನ್ನ ಹಸ್ಬೆಂಡು ಮಂತ್ರಾಲಯಕ್ಕೆ ಹೋಗ್ತಾಯಿದ್ರು. ಅದರಿಂದ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮನೆಯೆಲ್ಲನೂ ಒರೆಸಿ ಹಾಗೆಯೇ ದೇವ್ರ ಮನೆನ ರೆಡಿ ಮಾಡ್ತಾಯಿದ್ದೀನಿ. ಹಾಗೆಯೇ ದೀಪನ ತೊಳೆದಿರಲಿಲ್ಲ, ಅದರಿಂದ ದೀಪನೂ ತೊಳೆದ್ಬಿಡೋಣ ಅಂತ ಹೇಳಿಬಿಟ್ಟು ದೀಪ ಎಲ್ಲನೂ ಕೂಡ ನೀಟಾಗಿ ಬೆಳಗ್ಗೆ ಅದಕ್ಕೆ ಅರಿಶಿನ ಕುಂಕುಮನ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇದು ದೇವ್ರ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಟ್ರೆ ನನ್ನ ಹಸ್ಬೆಂಡ್ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ. ಹಾಗೆಯೇ ಅವ್ರು ಹೊರಡೋದಕ್ಕೂ ಕೂಡ ಟೈಮು ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನೇ ಎಲ್ಲನೂ ಕೂಡ ದೇವ್ರ ಮನೆನ ಕ್ಲೀನ್ ಮಾಡಿ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಹಾಗೆಯೇ ಅವ್ರಿಗೆ ಇವತ್ತು ಮಧ್ಯಾಹ್ನ ಅಂದರೆ ಭಾನುವಾರ ಮಧ್ಯಾಹ್ನ 3:45ಗೆ ಟ್ರೈನ್ ಇರೋದು. ಇಲ್ಲಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಒಂದು 7:30 ಅಷ್ಟೊತ್ತಿಗೆ ರೀಚ್ ಆಗ್ತಾರಂತೆ. ಅದಾದಮೇಲೆ ಇನ್ನು ರಾತ್ರಿ 11:15ಗೆ ಮಂತ್ರಾಲಯಕ್ಕೆ ಹೋಗೋ ಟ್ರೈನ್ ಇರುತ್ತೆ. ಅದರಿಂದ ಎಲ್ಲ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟು ಅದಾದಮೇಲೆ ನಾನು ತಿಂಡಿ ಮಾಡೋದಕ್ಕೆ ಅಂತ ಹೋದೆ. ಅದಾದಮೇಲೆ ಅವ್ರು ಬಂದು ಸ್ನಾನ ಮಾಡ್ಕೊಂಡು ಬಂದು ಇನ್ನು ದೀಪ ಎಲ್ಲನೂ ಹಚ್ಚಿ ಪೂಜೆ ಮಾಡಿದ್ರು. ಪೂಜೆ ಎಲ್ಲ ಆಗಿದ್ದಾದಮೇಲೆ ನಾನಿಲ್ಲಿ ತಿಂಡಿಗೆ ಅಂತ ಹೇಳಿ ಇವತ್ತು ರೊಟ್ಟಿ ಮತ್ತು ಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ರೊಟ್ಟಿಗೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಆದರೆ ಇವತ್ತು ಸ್ವಲ್ಪ ಕಡಲೆನ ಹೆಚ್ಚಾಗಿ ಹಾಕಿ ಸ್ವಲ್ಪ ಕಡಲೆ ಚಟ್ನಿ ಥರ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾರ್ಮಲಾಗಿ ನಾವು ಯಾವ ರೀತಿ ಚಟ್ನಿನ ಮಾಡ್ತೀವಿ ಅದೇ ರೀತಿ ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಕಡಲೆನ ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ತಾಯಿದ್ದೀನಿ. ಇದರಿಂದ ಕಡಲೆ ಹೆಚ್ಚಾಗಿ ಹಾಕೋದ್ರಿಂದ ಕಾಯಿ ಪ್ರಮಾಣವೂ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆಯೇ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ಆಗಲೇ ಹೇಳ್ದಾಗೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಏನಂತಂದರೆ ಇದಕ್ಕೆ ಸ್ವಲ್ಪ ಅಂದರೆ ನಾರ್ಮಲಾಗಿ ನಾನು ಅಷ್ಟಾಗಿ ಮಸಾಲೆ ರೊಟ್ಟಿನ ಮಾಡಿರಲಿಲ್ಲ, ಪ್ಲೇನ್ ರೊಟ್ಟಿನ ಹಾಕ್ತಾಯಿದ್ದೆ. ಇವತ್ತು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಮಾಡೋಣ ಅಂತ ಹೇಳಿಬಿಟ್ಟು ಕ್ಯಾರೆಟ್ ತುರಿ, ಹಾಗೆಯೇ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಾಗೆಯೇ ಕಾಯಿ ತುರಿನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮನೇಲೇ ರೇಷನ್ ಅಕ್ಕಿನ ಮನೇಲೇ ತೊಳೆದು ಅದನ್ನು ನೆರಳಲ್ಲೇ ಒಣಗಿಸಿ ಅದಾದಮೇಲೆ ಹಿಟ್ಟನ್ನು ಬಿಡಿಸಿ ತರೋದು. ಅಂದರೆ ಪ್ರತಿ ಸಲ ಏನಾಯ್ತಂದರೆ ನುಣ್ಣಗೆ ಹಿಟ್ಟನ್ನು ಮಾಡಿಸ್ಕೊಂಡು ಬರ್ತಾಯಿದ್ರು. ಈ ಸಲ ಸ್ವಲ್ಪ ಬೇರೆ ಕಡೆ ಮಾಡಿಸಿರೋದ್ರಿಂದ ಸ್ವಲ್ಪ ಹಿಟ್ಟು ತರಿ ತರಿ ಇತ್ತು. ಅದರಿಂದ ರೊಟ್ಟಿ ಹಾಕಿದ್ರೆ ಸಾಫ್ಟಾಗಿ ಬರ್ತಾನೆ ಇರಲಿಲ್ಲ. ಅದರಿಂದ ಈ ರೀತಿ ಫಸ್ಟಿಗೆ ನೀಟಾಗಿ ಹಿಟ್ಟನ್ನೆಲ್ಲನೂ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಬಿಸಿ ನೀರನ್ನ ಕುದಿಸ್ಕೊಂಡು ಹಾಕಿ ಕಲಸೋದ್ರಿಂದ ರೊಟ್ಟಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಅಂದರೆ ನಾರ್ಮಲಾಗಿ ಹಿಟ್ಟೇನಾದರೂ ಫುಲ್ಲು ನುಣ್ಣಗೆ ಇದ್ದರೆ ತಣ್ಣೀರಲ್ಲಿ ಕಲಸಿದ್ರೂ ಕೂಡ ಸಾಫ್ಟಾಗಿ ಬರುತ್ತೆ. ಆದರೆ ನಾನು ಆಗಲೇ ಹೇಳ್ದಾಗೆ ಸ್ವಲ್ಪ ಹಿಟ್ಟು ಅಷ್ಟು ನುಣ್ಣಗಾಗಿ ಬಂದಿರಲಿಲ್ಲ ಈ ಸಲ. ಅದರಿಂದ ಸ್ವಲ್ಪ ನೀರು ಸುಡೋಂಥ ನೀರನ್ನು ಹಾಕಿ ಈ ರೀತಿ ಫಸ್ಟಿಗೆ ಅನ್ನದ ಕೈಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ಅದಾದಮೇಲೆ ಈ ರೀತಿ ಕೈಯಲ್ಲಿ ನೀಟಾಗಿ ಮಿದ್ದಿಸ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೈಗೆ ಅಂಟಲ್ಲ. ಹಾಗೆಯೇ ರೊಟ್ಟಿನೂ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಆವಾಗ ಚೆನ್ನಾಗೂ ಕೂಡ ಇರುತ್ತೆ. ಈ ತರಕಾರಿ ಮತ್ತು ಈರುಳ್ಳಿ ಎಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ರೊಟ್ಟಿನೂ ಅಷ್ಟೇ ತೆಳುವಾಗಿ ಹಾಕ್ಕೋಬೋದು. ಇನ್ನು ಎಲ್ಲ ಹಿಟ್ಟನ್ನೆಲ್ಲ ಕಲಸಿ ಒಂದು 1/4 ಗಂಟೆ ಟೈಮ್ ಇಟ್ಬಿಟ್ಟು ಅದಾದಮೇಲೆ ರೊಟ್ಟಿನ ತಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ನಾನಿಲ್ಲಿ ಒಂದು ಪೇಪರ್ನ ಎಷ್ಟು ಅಗಲವಾಗಿ ನಾವು ರೊಟ್ಟಿನ ತಡ್ತೀವಿ ಅಷ್ಟೇ ಅಗಲವಾಗಿ ಪೇಪರ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಈ ರೀತಿ ಫುಲ್ಲು ಕವರ್ ಆಗೋವರೆಗೂ ನೀಟಾಗಿ ರೊಟ್ಟಿನ ತಟ್ಕೊಂಡು ಅದಾದಮೇಲೆ ಎಣ್ಣೆನ ಹಾಕಿ ಇದನ್ನು ಬೇಯಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗೆ ನಾವು ಎಷ್ಟು ಅಗಲ ಬೇಕಾಗುತ್ತೆ ಅಷ್ಟು ಅಗಲಕ್ಕೆ ನಾವು ತಟ್ಕೋಬೋದು. ಹಾಗೆಯೇ ನಾರ್ಮಲಾಗಿ ಹಿಟ್ಟು ಏನಾರ ನುಣ್ಣಗಿತ್ತು ಅಂದರೆ ನೀಟಾಗಿ ಕೈಗೆ ಎತ್ಕೊಂಡ್ಬಿಡ್ಬೋದು ರೊಟ್ಟಿನ. ಆದರೆ ಇದು ಸ್ವಲ್ಪ ಹಿಟ್ಟು ತರಿ ತರಿ ಇರೋದ್ರಿಂದ ಈ ರೀತಿ ಏನು ಪೇಪರ್ ಸಮೇತನೇ ತವದ ಮೇಲೆ ಹಾಕಿ ಈ ರೀತಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿ ಈಗ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಈಗ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿಬಿಟ್ಟು. ಇದನ್ನು ಹಾಗೆ ತಣ್ಣೀರಲ್ಲಿ ಕಲಸಿದ್ರೆ ಅದು ಗಟ್ಟಿಯಾಗಿಬಿಡ್ತೈತೇನೋ, ಅದರಿಂದ ನಾನು ಇದನ್ನು
ಬಿಸಿನೀರನ್ನು ಹಾಕಿನೇ ಕಲಿಸಿದೆ. ಅದರಿಂದ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಚಟ್ನಿನೂ ಅಷ್ಟೇ, ಕಡಲೆ ಚಟ್ನಿ ಮಾಡಿರೋದ್ರಿಂದ ಅದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಇತ್ತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಇನ್ನು ಮಧ್ಯಾಹ್ನಕ್ಕೆ ಅವರೆಕಾಳು ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಾಗೇ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಅದರಿಂದ ಇಲ್ಲಿ ಮೈಸೂರಿಂದ ಹೊರಟ್ರೆ 7:30 ಆಗುತ್ತೆ ಅಂತೆ ಬೆಂಗಳೂರು ತಲುಪೋದು. ಅದಕ್ಕೆ ಅಲ್ಲಿ ಊಟ ಮುಗಿಸ್ಕೊಂಡು ಇನ್ನು 11:30 ಟ್ರೈನ್ ಕ್ಯಾಚ್ ಮಾಡಬೇಕಲ್ಲ, ಅದರಿಂದ ನೈಟ್ ಊಟಕ್ಕೆ ಇಲ್ಲಿಂದನೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅವರೆಕಾಳು ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಮತ್ತು ಅವ್ರ ಅಕ್ಕ ಮತ್ತು ಅವ್ರ ಮಕ್ಕಳು ಎಲ್ಲರೂ ಒಂದು 5 ಜನ ಒಟ್ಟಿಗೆ ಹೋಗ್ತಾ ಇರೋದು. ಅದರಿಂದ ಇಲ್ಲಿ ಅವರೆಕಾಳು ಬಾತನ್ನು ಮಾಡ್ತಾಯಿದ್ದೀನಿ. ಅಂದರೆ ಇದಕ್ಕೆ ಮಸಾಲೆನ ಏನು ಅಷ್ಟು ರುಬ್ಬಕ್ಕೆ ಹೋಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಸಾಂಬಾರು ಪೌಡರ್ನ ಹಾಕಿ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಅಕಸ್ಮಾತ್ ಇಂದರೆ ಈ ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ಯಾವಾಗಲಾದರೂ ಅದನ್ನು ಅಪ್ಲೋಡ್ ಮಾಡ್ತೀನಿ. ಈಗ ಸ್ವಲ್ಪ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಏನು ಅಷ್ಟಾಗಿ ನಾನು ಡೀಟೇಲಾಗಿ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಈ ರೀತಿ ಫುಡ್ ಕವರ್ಗೆ ಈ ರೀತಿ ಎಲ್ಲನೂ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ನಾವು ಒಂದು 3 ಇಯರ್ಸ್ ಬ್ಯಾಕು ಮಂತ್ರಾಲಯಕ್ಕೆ ಹೋಗಿದ್ವಿ. ಆವಾಗ ತಂದಿಟ್ಕೊಂಡಿದ್ವಿ ಈ ಥರದ ಫುಡ್ ಪ್ಯಾಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ನಾವು ಇದೇ ರೀತಿ ಮಾಡ್ಕೊಂಡು ತೊಗೊಂಡೋಗಿದ್ವಿ. ಅದರಿಂದ ಅದು ಒಂದು 5 ಪೀಸ್ ಉಳಿದಿತ್ತು. ಅದು ಇವಾಗ ಯೂಸ್ ಆಗ್ತಾಯಿದೆ. ಅಂದರೆ ಅವರು 5 ಜನ ಹೋಗ್ತಾ ಇದ್ರಲ್ಲ, ಅದರಿಂದ ಕರೆಕ್ಟಾಗಿ 5 ಬಾಕ್ಸ್ ಇತ್ತು. ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಅದಾದಮೇಲೆ ಕೊಟ್ಟರೆ, ಅಂದರೆ ಸ್ವಲ್ಪ ಬಿಸಿ ಇತ್ತಂತೆ, ಅಷ್ಟು ತಣ್ಣಗಾಗಿರ್ಲಿಲ್ವಂತೆ, ಹಾಗೆಯೇ ಬಿಸಿನೂ ಇರಲಿಲ್ವಂತೆ. ನಾರ್ಮಲಾಗಿ ಇವಾಗ ಚಳಿ ಇರೋದ್ರಿಂದ ನಾವು ಎಷ್ಟೇ ಬಿಸಿದಿಟ್ರೂ ಕೂಡ ಹಾಟ್ ಬಾಕ್ಸಲ್ಲೂ ಕೂಡ ತಣ್ಣಗಾಗ್ಬಿಡುತ್ತೆ, ಅಷ್ಟು ಚಳಿ ಇದೆ. ಅದರಿಂದ ಈ ರೀತಿ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಅದಾದಮೇಲೆ ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದಿತ್ತು, ಅದೆಲ್ಲನೂ ಕೂಡ ಪ್ಯಾಕ್ ಮಾಡಿ ಅದಾದಮೇಲೆ ಇಲ್ಲಿಂದ ಹೊರಡೋದು 1:45-2 ಗಂಟೆ ಆಗಿತ್ತು. ಅದಾದಮೇಲೆ ಅಲ್ಲಿಗೆ ಹೋದರೆ ಟೈಮ್ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸಂಜೆ ಸ್ವಲ್ಪ ಯಾಕೋ ಹೊಟ್ಟೆ ಎಲ್ಲ ನೋಯ್ತಿದೆ ಅಂತ ಹೇಳ್ತಿದ್ರು ಅಮ್ಮ. ಅದರಿಂದ ಅವ್ರಿಗೆ ಜೀರಿಗೆ ಕಷಾಯ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಕುಟ್ಟಾಣಿಗೆ 1 ಸ್ಪೂನಷ್ಟು ಜೀರಿಗೆನ ಹಾಕಿ ಸ್ವಲ್ಪ ಪುಡಿ ಮಾಡ್ತಾಯಿದ್ದೀನಿ. ನನಗೂ ಹಿಂಗೆ ಒಂದು ಸಲ ಹೊಟ್ಟೆ ನೋವು ಬಂದಿತ್ತು. ಆವಾಗ ಈ ಜೀರಿಗೆ ಕಷಾಯನ ಮಾಡ್ಕೊಂಡು ಕುಡಿದಾಗ ಹೊಟ್ಟೆ ನೋವೆಲ್ಲ ಕಡಿಮೆ ಆಗಿತ್ತು. ಗ್ಯಾಸ್ಟ್ರಿಕ್ ಜಾಸ್ತಿ ಆದಾಗ ಈ ಥರ ಒಂದು ಲೋಟ ಮಾಡ್ಕೊಂಡು ಕುಡಿದ್ರೆ ಫುಲ್ಲು ಬೇಗ ಅಂದರೆ ಬೇಗನೆ ಇನ್ಸ್ಟೆಂಟಾಗಿ ರಿಲೀಫ್ ಕೊಡುತ್ತೆ. ಅದರಿಂದ ಜೀರಿಗೆ ಕಷಾಯ ಮಾಡ್ತಾಯಿದ್ದೀನಿ. ಸ್ವಲ್ಪ 1 ಲೋಟ ನೀರನ್ನು ಹಾಕಿ ಒಂದು ಅರ್ಧ ಲೋಟ ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ತುಂಬ ಇನ್ಸ್ಟೆಂಟಾಗಿ ಒಂದು ರೆಮಿಡಿ ಅಂತ ಹೇಳ್ಬೋದು ಮನೇಲಿ. ಇದನ್ನು ಕೊಟ್ಟೆ, ಸ್ವಲ್ಪ ಕುಡಿದ್ಮೇಲೆ ರಿಲೀಫ್ ಆಯಿತು ಅಂತ ಹೇಳ್ತಾಯಿದ್ರು. ಹಾಗೆಯೇ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೆ, ಅದೆಲ್ಲ ಒಣಗಿ ಹಾಗೆಯೇ ತಂದಿಟ್ಟಿದ್ದೆ. ಇನ್ನು ಬೆಳಿಗ್ಗೆಯಿಂದ ಕೆಲಸನೇ ಆಗಿತ್ತು, ಮಡ್ಸೋಕ್ಕೆ ಟೈಮೇ ಇರಲಿಲ್ಲ. ಅದರಿಂದ ಟಿ ವಿ ನೋಡಿಕೊಂಡು ಊಟಕ್ಕೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲನೂ ಮಡಚಿಟ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಮಡಚಿಡ್ತಾಯಿದ್ದೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.